ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವಾಗ ಒಂದು ಕಾಫಿ ಟೈಮ್ಗೆ ಒಂದು ಚುರುಮುರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚುರುಮುರಿ ಮಾಡೋಕ್ಕೆ ಬೇಕಾಗಿರೋದು ಒಣಮೆಣಸಿನ್ಕಾಯಿ ಒಂದು 4ರಿಂದ 5, ಅದರ ಜೊತೆ ನಾನು ಮತ್ತು ಬ್ಯಾಡಿಗೆನೂ ಇಟ್ಟಿದ್ದೀನಿ. ಸೊ ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ ಸಣ್ಣಕ್ಕೆ. ಉರಿಗಡಲೆ ತೊಗೊಂಡಿದ್ದೀನಿ 1 ಕಪ್ಪು, ಮತ್ತು ಸ್ವಲ್ಪ ಕರಿಬೇವು. ಸೊ ಇವಾಗ ನಾನು ಮಾಡ್ಕೊಳ್ಳೋಣ ಬನ್ನಿ. ಸೊ ಇದು ಮಾಡಲಿಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದ್ರ ಜೊತೆನೇ ನಾನು ಒಣಮೆಣಸಿನ್ಕಾಯಿನೂ ಹಾಕ್ಕೊಳ್ತಾಯಿದ್ದೀನಿ. ಇದರಲ್ಲಿ ಚಿಟ್ಟೋಳು ಮೆಣಸಿನ್ಕಾಯಿ ಇದೆಲ್ಲ ಅದು ಬಂದ್ಬಿಟ್ಟು ಒಂದು 4 ಹಾಕ್ಕೊಂಡಿದ್ದೀನಿ, ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಾಗೆ ತುಂಬಾ ಚೆನ್ನಾಗುತ್ತೆ, ಅದರಿಂದ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚಿಟಪಟ ಅಂದಿದ ತಕ್ಷಣವೇ ಹಾಕ್ಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ತಣ್ಣಗಾಗಲಿಕ್ಕೆ. ಮತ್ತು ಈಗ ನಾನು ಒಣ ಕೊಬ್ಬರಿನ ಎಲ್ಲ ಸಣ್ಣಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ತೆಗೆದು ಪಾತ್ರೆಗೆ ಇಳಿಸ್ಕೋಬೇಕು. ಜಾಸ್ತಿ ಫ್ರೈ ಆಗಬಾರ್ದು, ಜಾಸ್ತಿ ಫ್ರೈ ಆದರೆ ಸೀದೋಗುತ್ತೆ. ಮತ್ತು ಉರಿಗಡ್ಲೆನೂ ಹಾಗೆ ಹಾಕ್ಕೊಳ್ತಾಯಿದ್ದೀನಿ. ಉರಿಗಡ್ಲೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದು ಬೇಗ ಆಗಿಬಿಡುತ್ತೆ, ಅದು ಫ್ರೈ ಆಗಿಬಿಡುತ್ತೆ. ಅದರಿಂದ ಹಾಕಿ ಸ್ವಲ್ಪ ಹೊತ್ತಿಗೆ ತೆಗಿಯೋದು. ಸೊ ತೆಗೆದು ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಪ್ಲೇಟ್ಗೆ ಇಟ್ಕೊಂಡು ಎಲ್ಲ ತಣ್ಣಗಾಗಲಿ ಅಂತ ಬಿಡ್ತೀನಿ. ಸೊ ಈಗ ನಾನು ಅವಲಕ್ಕಿನೂ ಸೇರಿಸ್ಕೊಳ್ತಾಯಿದ್ದೀನಿ. ಅವಲಕ್ಕಿ ಬಂದ್ಬಿಟ್ಟು ಇದು ಗಟ್ಟಿ ಅವಲಕ್ಕಿ. ಸೊ ಗಟ್ಟಿ ಅವಲಕ್ಕಿನ ಎಣ್ಣೆಯಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಆಗಿಬಿಡುತ್ತೆ, ಬಿಸಿಯಾಗಿರೋದ್ರಿಂದ ಬೇಗ ಆಗುತ್ತೆ. ಸೊ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಇಳಿಸ್ಕೊಳ್ತಾಯಿದ್ದೀನಿ. ಎಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅಂತ. ಸೊ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಆಯಿತು, ಇವಾಗ ಇದು ರೆಡಿ ಇದೆ. ಇದಕ್ಕೆ ಬೇಕಾಗಿರೋದು ಒಗ್ಗರಣೆ ಅಲ್ವಾ. ಸೊ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಸೊ ಇದು ಆಗಿದೆ, ತುಂಬಾ ಈಸಿಯಾಗಿ, ತುಂಬಾ ಸಿಂಪಲ್ಲಾಗಿ ಬೇಗನೆ ಆಯಿತು. ಸೊ ಇವಾಗ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹೀಗೆ ಹಾಕ್ಕೊಂಡು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀವಲ್ಲ, ಆವಾಗ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ನಾನು ಇದಕ್ಕೆ ಎಣ್ಣೆಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಆಗಿದೆ. ಇದನ್ನೆಲ್ಲ ತೆಗೆದು ಇವಾಗ ಇದು ಒಂಥರ ಶಬ್ದ ಬರುತ್ತೆ, ಬಳೆ ಶಬ್ದ ಥರ ಬರುತ್ತೆ ಫ್ರೈ ಆಗಿದ ತಕ್ಷಣ. ಸೊ ಅಷ್ಟು ತನಕ ಫ್ರೈ ಮಾಡಿಕೊಂಡೆ. ನೋಡಿ ಆಗಿದೆ. ಇದಕ್ಕೂ ಸೇರಿಸ್ಕೊಳ್ಳೋಣ. ತುಂಬ ಕಲರ್ಫುಲ್ಲಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು ಚುರುಮುರಿ, ತುಂಬಾ ಚೆನ್ನಾಗಿರುವಂಥದ್ದು. ಸೊ ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆಗೆ ನಾನು ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿನ ಸಣ್ಣಕ್ಕೆ ಜಜ್ಕೊಳ್ತಾ ಇದ್ದೀನಿ, ಚಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಜಜ್ಜಿ ಆಗಿದೆ ನೋಡಿ. ಬೇಕಾದರೆ ಗಟ್ಟಿಗಿರೋದು ಹೊಟ್ಟನ್ನು ತೆಗೆದು ಬಿಸಾಕೋದು. ಎಲ್ಲನೂ ಅದೇ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದ್ರೇ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಫ್ರ್ಯಾಗ್ರೆನ್ಸ್ ಇರುತ್ತೆ, ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಸ್ವಲ್ಪ ಇಂಗು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಹೀಗಾದರೂ ಹಾಕ್ಕೋಬೋದು, ಇಲ್ಲದಿದ್ದರೆ ನಾವು ಒಗ್ಗರಣೆ ಹಾಕಿದ್ದೀವಲ್ಲ ಅದಕ್ಕೂ ಸೇರಿಸ್ಕೋಬೋದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮನೇಲೇ ಈಸಿಯಾಗಿ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು. ಸೊ ಆರೋಗ್ಯಕರವಾದದ್ದು. ಸೊ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನೂ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಏನೇ ಹಾಕ್ಕೊಂಡ್ರು ಅದರ ಮೇಲೆ ಸ್ವಲ್ಪ ಈ ಥರ ಇಮಿಡಿಯೇಟಾಗಿ ಬಿಸಿ ಇದ್ದಂಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅಲ್ಲೇ ಸ್ಟೀಮ್ ಆಗಿಬಿಡುತ್ತೆ. ಸೊ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆದಂತೂ. ಇದು ಬಾಯಲ್ಲಿ ಹಾಕ್ಕೊಳಕ್ಕಾಗಲ್ಲ, ಯಾಕಂದರೆ ಬಿಸಿಯಾಗಿರೋದ್ರಿಂದ ಬಾಯಲ್ಲಿ ಹಾಕ್ಕೊಳಕ್ಕಾಗಲ್ಲ. ಸೊ ತುಂಬಾ ತಣ್ಣಗಾಗಬೇಕು, ಅಷ್ಟು ತನಕ ನಾವು ಹಾಗೆ ಇಡಬೇಕು. ಸೊ ಎಲ್ಲನೂ ಇದೇ ಥರ ನಾನು ಬೆರಕೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಲ್ಲ, ಒಳ್ಳೆ ಕಲರ್ಫುಲ್ಲಾಗಿದೆ. ಬೇಕಾದರೆ ಇದಕ್ಕೆ ಅರಿಶಿಣನೂ ಹಾಕ್ಕೋಬೋದು. ಅರಿಶಿಣ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಅರಿಶಿಣ ಹಾಕ್ಕೊಂಡ್ರೆ ಹಳದಿ ಬಣ್ಣದ್ದು ಬರುತ್ತೆ. ಸೊ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಕಾಲರೇ ಬೇರೆ ಥರ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿರುವಂತಹ ಒಂದು ಆರೋಗ್ಯಕರವಾದಂತಹ ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿದೆ, ತುಂಬ ಈಸಿಯಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಮತ್ತು ಈ ವಿಡಿಯೋ ಲೈಕ್ ಆಗೋದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಮತ್ತು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮಗೆ ಪ್ರೋತ್ಸಾಹ ಕೊಡೋದ್ರಿಂದ ನಮಗೆ ತುಂಬಾ ಖುಷಿ ಆಯಿತು. ಸೊ ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ, ಕೊಡ್ತಾಯಿರಿ. ಧನ್ಯವಾದಗಳು. ಮತ್ತು ರುಚಿಕರವಾದಂತಹ ಒಂದು ಸ್ನ್ಯಾಕ್ಸು ಚುರುಮುರಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ತುಂಬ ಅದ್ಭುತವಾದಂತಹ ಒಂದು ರೆಸಿಪಿ ಇದು. ಸಿಂಪಲ್ ಆಗಿದೆ, ತುಂಬ ಈಸಿಯಾಗಿದೆ.
ಮನೇಲಿ ಮಾಡಿಕೊಂಡು ಎಲ್ಲರೂ ಮಕ್ಕಳು ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು. ಎಲ್ಲ ಸೇರಿಸಿದ್ರೂ ಒಂದು 3/4 kg ಬರುತ್ತೆ. ಸೊ ಎಲ್ಲ ಒಂದು 25-30 ಗ್ರಾಮಷ್ಟು ಎಲ್ಲ ಹಾಕ್ಕೊಳ್ತೀವಿ. ಸೊ ಇದಕ್ಕೆ ನಾನು ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಫ್ರೈ ಮಾಡೋಕ್ಕಾಗಲ್ಲ. ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಸಾಕು, ಸೊ ಅದು ಫ್ರೈ ಆಗಿಬಿಡುತ್ತೆ. ಸೊ ಗೋಡಂಬಿನ ಹಾಕ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ಫಸ್ಟೇ ಫ್ರೈ ಮಾಡಿ ಹಾಕ್ಕೊಂಡ್ರೆ ಎಣ್ಣೆ ಬಿಸಿರೋದ್ರಿಂದ ಸೀದೋಗುತ್ತೆ. ಸೊ ಅದರಿಂದ ಲಾಸ್ಟಲ್ಲಿ ನಾನು ಸೇರಿಸ್ಕೊಳ್ತೀನಿ. ಈಗ ಫ್ರೈ ಆಗಿದೆ ಗೋಡಂಬಿ, ಸೊ ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಉಪ್ಪು, ಸ್ವಲ್ಪ ಇಂಗು ಸೇರಿಸ್ಕೊಂಡಿದ್ದೀನಿ. ಸೊ ಇಂಗು ಹೇಗಾದರೂ ತಿನ್ಬೋದು, ಹಸಿಯಾಗೂ ತಿನ್ಬೋದು, ತೊಂದರೆ ಇಲ್ಲ. ನಮಗೆ ಗ್ಯಾಸ್ಟ್ರಿಕ್ ಏನಾದರೂ ಇರುತ್ತಲ್ಲ ಅದಕ್ಕೆ ನಿವಾರಣೆ ಆಗಿರುತ್ತೆ, ಅದರಿಂದ ನಾವು ಇಂಗು ಸೇರಿಸ್ಕೊಳ್ತೀವಿ. ಸೊ ಇಂಗು ಇದು ಬಿಸಿ ಇರೋದ್ರಿಂದ ಇಂಗು ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಸೇರಿಸ್ಕೊಂಡು ಎಲ್ಲನೂ ಒಂದೇ ಟೈಮಲ್ಲಿ ಹಾಕ್ಕೊಂಡು ತಿನ್ನೋಣ. ಆದರೆ ದ್ರಾಕ್ಷಿನೂ ಸೇರಿಸ್ಕೋಬೋದು. ಒಣ ದ್ರಾಕ್ಷಿನ ಹಾಗೆ ಹಾಕೋಬೋದು, ಇಲ್ಲದಿದ್ದರೆ ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ಹಾಗೆ ತೆಗೆದು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.